ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಇಂಗ್ಲಿಷ್ ಟ್ರೈನರ್ ಅನಿಲ್ ಕುಮಾರ್. ಇಂಗ್ಲಿಷ್ ಓಷನ್ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ. ಸ್ನೇಹಿತರೆ, ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾವು ಹಾಕುವ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ನಿಮ್ಮ ಸೆಲ್ ಫೋನ್ಗೆ ಬರುತ್ತೆ. ಜಸ್ಟ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ. ಐ ಆಮ್ ರೆಡಿ ಟು ಟೀಚ್ ಯು ಇಂಗ್ಲಿಷ್. ಸ್ನೇಹಿತರೆ, ಈ ಚಾನಲ್ನಲ್ಲಿ ನಿಮಗೆ ನಾನು ಹಾಕುವ ವಿಡಿಯೋಸ್ ಎಲ್ಲ ವಿಡಿಯೋಗಳು ನಿಮಗೆ ಸರದಿ ಪ್ರಕಾರ ಇರುತ್ತೆ, ನಂಬರ್ ಇರುತ್ತೆ. ಸರದಿ ಪ್ರಕಾರದಲ್ಲಿ ನೀವು ವಿಡಿಯೋಗಳನ್ನು ನೋಡ್ತಾ ಹೋದರೆ ನಿಮಗೆ ಇಂಗ್ಲೀಷನ್ನು ಸುಲಭವಾಗಿ ಕಲಿಬಹುದು. ಓಕೆ, ಸೊ ಇಂಗ್ಲೀಷನ್ನು ಮಾತಾಡೋದಾಗಲಿ ಅಥವಾ ಇಂಗ್ಲೀಷನ್ನು ಓದೋದಾಗಲಿ ನೀವು ಸಿಂಪಲ್ ಆಗಿ ಸುಲಭವಾಗಿ ಕಲಿಬಹುದು. ನೀವು ಚಾನಲಲ್ಲಿ ವಿಡಿಯೋ ಒಂದಾದ ನಂತರ ಒಂದು ಬರೋದಿಲ್ಲ ಅಂತ ಅನ್ಕೊಂಡಿದ್ದೀರಾ. ಸೊ ನಾನು ಎಲ್ಲ ವಿಡಿಯೋಗೂ ನಿಮಗೆ ನಂಬರ್ ಹಾಕಿರ್ತೀನಿ. ಆ ನಂಬರ್ ಪ್ರಕಾರ ನೀವು ಹೋದರೆ ನೀವು ಸಿಂಪಲ್ ಆಗಿ ಇಂಗ್ಲೀಷನ್ನು ಕಲಿಬಹುದು. ಓಕೆ, ಸೊ ಈ ವಿಡಿಯೋಗೆ ಈಗಲೇ ಒಂದು ಲೈಕನ್ನು ಕೊಟ್ಬಿಡಿ. ಹಾಗೆ ನಿಮಗೆ ಏನಾದರೂ ಸಂದೇಹ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಬಹುದು. ದಯವಿಟ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದಿರಬಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನು ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಗೊತ್ತಿಲ್ಲ ಅಂತ ಬರಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದನೇ ಓದಲಿಕ್ಕೆ ಮತ್ತು ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನಿಮಗೆ ಒಂದು ವೇಳೆ ಕನ್ನಡ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡನೂ ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನು ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸನ್ನು ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನೀವು ಕೆಲಸ ಹೋಗೋರು ಇರ್ಬೋದು, ಮನೆಯಲ್ಲಿ ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ? ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ. ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು, ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡ್ಕೊಳ್ಳಿ. ನೀವು ಬರೀ ಗೋ ಅಲ್ಲೇ ಬಿಟ್ಬಿಡಕ್ಕಾಗಲ್ಲ. ಐ ವಾಸ್ ಗೋ ಅಲ್ಲ, ಐ ವಾಸ್ ಗೋಯಿಂಗ್. ಬಟ್ ಅಲ್ಲಿ and you are not supposed to use I was went. You can't use this. But sometimes you can use I was gone. You can use V3. I was gone. ನಾನು ಅಲ್ಲಿಂದ ಹೊರಟೋಗಿದ್ದೆ. I was gone. ನಾನು ಇರಲಿಲ್ಲ. I was gone. Where were you? I was gone. Okay, ಆ ಸಿಚುವೇಶನ್ಸ್ ಅಲ್ಲಿ ಮಾತ್ರ ನಾವು gone ಬಳಸ್ತೀವಿ. ಇಲ್ಲ ಅಂದ್ರೆ ನಾವು ಐ ವಾಸ್ ಗೋಯಿಂಗ್ ಅಂದ್ರೆ ವರ್ಬ್ ಬಳಸೋದಾದ್ರೆ ಮಾತ್ರ. ಅದರ್ವೈಸ್ ಯು ಕ್ಯಾನ್ ಸೇ ಐ ವಾಸ್ ಹ್ಯಾಪಿ, ಐ ವಾಸ್ ಹ್ಯಾಪಿ, ಐ ವಾಸ್ ಸ್ಯಾಡ್, ಐ ವಾಸ್ ಬೋರ್ಡ್, ಐ ವಾಸ್ ಇನ್ಸಲ್ಟೆಡ್, ಐ ವಾಸ್ ಇನ್ಫಾರ್ಮ್ಡ್, ಐ ವಾಸಂಟ್ ಇನ್ಫಾರ್ಮ್ಡ್, ಐ ವಾಸ್ ಟೋಲ್ಡ್, ಐ ವಾಸ್, ಇದೆಲ್ಲ ಬಳಸಬಹುದು. ಬಟ್ ಯು ಆರ್ ನಾಟ್ ಸಪೋಸ್ ಟು ಯೂಸ್ V1. ಐ ವಾಸ್ ಗೋ, ಐ ವಾಸ್ ಟೆಲ್, ಐ ವಾಸ್ ಕಮ್, ಐ ವಾಸ್ ನೋ, ದಟ್ಸ್ ನಾಟ್. ಓಕೆ, ತುಂಬಾ ಜನ ಮಿಸ್ಟೇಕ್ ಮಾಡ್ತೀರಾ. What was I reading? What was I reading? I was reading a story. What was I reading? ನಾನೇನು ಓದ್ತಾ ಇದ್ದೆ? ನಾನೊಂದು ಸ್ಟೋರಿ ಓದ್ತಾ ಇದ್ದೆ. What was I saying? ನಾನೇನು ಹೇಳ್ತಾ ಇದ್ದೆ? ನಾನೇನೋ ಹೇಳ್ತಿದ್ದಲ್ಲ, ನಾನೇನು ಹೇಳ್ತಾ ಇದ್ದೆ? I was saying that. ಮುಂದೆ ವಿಷಯಕ್ಕೆ ತಕ್ಕಂತೆ ಹೇಳ್ಬೋದು. I was saying that. ನಾನೇನು ಹೇಳ್ತಿದ್ದೆ ಅಂದ್ರೆ ಅದರ ಅರ್ಥ ಇಲ್ಲ. ನಾನೇನು ಹೇಳ್ತಿದ್ದೆ ಅಂದ್ರೆ I was saying that this plan is not going to work. ನಾನು ಈ ಪ್ಲಾನ್ ವರ್ಕ್ ಆಗಲ್ಲ ಅಂತ ಹೇಳ್ತಾ ಇದ್ದೆ. ಓಕೆ, ಸೊ ಆ ಕಡೆ ಸಬ್ಜೆಕ್ಟ್ ಮತ್ತೆ ಸೆಂಟೆನ್ಸ್ ನಾವು ಎಕ್ಸ್ಟೆಂಡ್ ಮಾಡಬಹುದು. ಬಟ್ ನೀವು ಹೆಂಗ್ ಹೇಳ್ಬೇಕು? ಐ ವಾಸ್ ಸೇಯಿಂಗ್ ದಟ್. ನೆಕ್ಸ್ಟ್, ನಾನು ಏನು ಹೇಳ್ತಾ ಇದ್ದೆ ಅಂದ್ರೆ ಹೇಳುತ್ತಾ ಇರುವುದು, ಮಾಡುತ್ತಾ ಇರುವುದು, ಅಥವಾ ಮಾಡುತ್ತಿರುವುದು, ಹೇಳುತ್ತಿರುವುದು. ಮಾಡುತ್ತಾ ಅಂತ ಬಳಸ್ಬೋದು. ಈಗ ನಾವಿಲ್ಲಿ ತಾ ಅಂತ ಬಳಸೋದು ಉತ್ತಮನ ಅಥವಾ ಮಾಡುತ್ತಿದ್ದೆ, ಯಾವುದು ಸರಿ, ಯಾವುದು ಸೂಕ್ತ? ಮಾಡುತ್ತಾ ಇದ್ದೆ. ಮಾಡುತ್ತಿದ್ದೆ ಅಂದ್ರೆ ಗ್ರಾಮ್ಯಾಟಿಕಲಿ. ಬಟ್ ಇದು ಮಾಡುತ್ತಿದ್ದೆ ಅನ್ನೋದು ಇನ್ನೊಂದು ಕಡೆ ಬಳಸ್ತೀವಿ. ಎಲ್ಲಿ ಬಳಸ್ತೀವಿ? ಈಗ ಮಾಡುತ್ತಿದ್ದೆಗೆ ಎರಡು ಮೀನಿಂಗ್ ಇದೆಯಾ? ಐ ಥಿಂಕ್ ಎರಡು ಮೀನಿಂಗ್ ಇದೆ. ನಾನು ಮಾಡ್ತಿದ್ದೆ ಆದ್ರೆ ಮಾಡ್ಲಿಲ್ಲ, ಅದಕ್ಕೆ ಯಾವುದು? ಈ ಮಾಡುತ್ತಿದ್ದೆ ಸಾಮರ್ಥ್ಯ ಮಾಡ್ತಾ ಇದ್ದೆ ಅಂತ ಹೇಳಿ ಅಲ್ಲ. ನಾನು ಮಾಡ್ತಿದ್ದೆ, ನಾನು ಮಾಡ್ಬೇಕು ಅಂತಾನೆ ಇದ್ದೆ, ಮಾಡ್ತಿದ್ದೆ ನಾನು, ಆದ್ರೆ ಅದು ಹಂಗೆ ಹೇಳೋಣ. ಮಾಡ್ತಿದ್ದೆ ಆದ್ರೆ ಮಾಡ್ಲಿಲ್ಲ, ಹೋಗ್ತಿದ್ದೆ ಆದ್ರೆ ಹೋಗ್ಲಿಲ್ಲ.
ಸೊ ಇದಕ್ಕೂ ಎರಡು ಡಿಫರೆನ್ಸ್ ಇದೆ. ಹೋಗುತ್ತಿದ್ದೆ, ಹೋಗುತ್ತಾ ಇದ್ದೆ. ಹೋಗುತ್ತಿದ್ದೆ, ಹೋಗುತ್ತಾ ಇದ್ದೆ, ಅದೆರಡು ಒಂದೇ ಇರ್ಬೋದು. ಈಗ ಮಾಡುತ್ತಿದ್ದೆ, ಮಾಡುತ್ತಾ ಇದ್ದೆ, ಓಕೆ. ಬಟ್ ನಾವು ಕೆಲವು ಹೈಪೋಥೆಟಿಕಲ್ ಸಿಚುವೇಶನ್ ಅಲ್ಲಿ ಮಾಡಿರಲ್ಲ, ಬಟ್ ನಾನು ಮಾಡ್ಬೋದಾಗಿತ್ತು ಅದನ್ನ, ಆದ್ರೆ ನಾನು ಮಾಡ್ತಿದ್ದೆ, ನಾನು ಬರ್ತಿದ್ದೆ ಅಂದ್ರೆ ಮೀನಿಂಗ್ ಏನು? ನಾನು ಬರ್ತಿದ್ದೆ, ಆದ್ರೆ ನನಗೆ ಸ್ವಲ್ಪ ಪ್ರಾಬ್ಲಮ್ ಇತ್ತು, ನಾನು ಬರ್ತಿದ್ದೆ, ನನಗೆ ತುಂಬಾ ಕೆಲಸ ಇತ್ತು. ಇದ್ರ ಮೀನಿಂಗ್ ಏನಿದು? ಬರುತ್ತಿದ್ದೆ, ಅಲ್ಲೂ ಬರುತ್ತಿದ್ದೇನೆ ಇದೆ ಅಲ್ವಾ? ಸೊ ಕನ್ನಡದಲ್ಲಿ ಹಾಗಿದೆ, ಬಟ್ ಇಂಗ್ಲಿಷಲ್ಲಿ ಆ ಥರ ಬರೋದಿಲ್ಲ ನಿಮಗೆ. ಇಂಗ್ಲಿಷಲ್ಲಿ ಕನ್ಫ್ಯೂಷನ್ ಇರೋದಿಲ್ಲ. ಓಕೆ, ಸೊ ಇಂಗ್ಲಿಷಲ್ಲಿ ನೀವು ಐ ವುಡ್ ಹ್ಯಾವ್ ಕಮ್, ನಾನು ಬರ್ತಿದ್ದೆ ಅಂದ್ರೆ ನಾನು ಬರ್ಲಿಕ್ಕೆ ಮನ್ಸಿತ್ತು. ಐ ವುಡ್ ಹ್ಯಾವ್ ಕಮ್ ಬಟ್ ಐ ವಾಸ್ ಟೂ ಬಿಸಿ. ಅಲ್ಲಿ ನಾವು ವುಡ್ ಹ್ಯಾವ್ ಕಮ್ ಅಂತ ಯೂಸ್ ಮಾಡ್ತೀವಿ. ಅದು ನೆಕ್ಸ್ಟ್ ನಿಮಗೆ ಬರುತ್ತೆ. ಓಕೆ, ಸೊ ನಾನು ಪೇಂಟ್ ಮಾಡ್ತಾ ಇದ್ದೆ. ನಾನೇನ್ ಮಾಡ್ತಾ ಇದ್ದೆ? ವಾಟ್ ವಾಸ್ ಐ ಡೂಯಿಂಗ್? ನಾನೇನ್ ಮಾಡ್ತಾ ಇದ್ದೆ? I was painting a picture. ಐ ವಾಸ್ ಪೇಂಟಿಂಗ್ ಅ ಪಿಕ್ಚರ್. ನಾನು ಪೇಂಟ್ ಮಾಡ. ನೋಡಿ ಇಲ್ಲಿ ವಾಸ್ ಆದ್ಮೇಲೆ ನಿಮಗೆ ಪೇಂಟ್ ಅನ್ನೋದೇ ಒಂದು ಕ್ರಿಯೆ. ಪೇಂಟ್ ಅನ್ನೋದೊಂದು ನಾಮ, ಇಟ್ಸ್ ಎ ನೌನ್. ಪೇಂಟ್ ಅಂದ್ರೆ ಪೇಂಟ್ ಅದು ಒಂದು ವಸ್ತು. ಐ ಆಮ್ ಪೇಂಟಿಂಗ್ ಅಂದ್ರೆ ಪೇಂಟ್ ಮಾಡ್ತಾ ಇದ್ದೀನಿ ಅಂತ. ಪೇಂಟ್ ಅಂದ್ರೆ ಪೇಂಟ್ ಮಾಡುವಂತ ಅರ್ಥ. ಸೊ ಪೇಂಟ್ ದ ವಾಲ್ ನ ಪೇಂಟ್ ಮಾಡು. ಪೇಂಟ್ ಗೆ ING ಹಾಕೊಂಡು ಪೇಂಟಿಂಗ್. ಐ ಆಮ್ ಪೇಂಟಿಂಗ್ ಅ ಪಿಕ್ಚರ್, ಆರ್ ಯು ಕ್ಯಾನ್ ಸೇ ಐ ಆಮ್ ಪೇಂಟಿಂಗ್ ವಾಲ್. ವಾಟ್ ವಾಸ್ ಐ ಆಸ್ಕಿಂಗ್? ನಾನೇನ್ ಕೇಳ್ತಾ ಇದ್ದೆ? ಆಸ್ಕ್ ಅಂದ್ರೆ ಕೇಳು. ವಾಟ್ ವಾಸ್ ಐ ಆಸ್ಕಿಂಗ್? ನಾನೇನ್ ಕೇಳ್ತಾ ಇದ್ದೆ? ಐ ವಾಸ್ ಆಸ್ಕಿಂಗ್ ಫಾರ್ ಹೆಲ್ಪ್. ಈಗ ಇಲ್ಲಿ ಫಾರ್ ಯಾಕೆ ಬಳಸ್ತೀನಿ ಅಂತ ಹೇಳಿದ್ರೆ, ನಾನು ಸಹಾಯ ಕೇಳಿದೆ ಸರಿ ಇದೆ, ಬಟ್ ನಾನು ಸಹಾಯಕ್ಕಾಗಿ ಕೇಳಿದೆ ಅಂತ ಒಂದು ಸೆಂಟೆನ್ಸ್ ಕನ್ನಡದಲ್ಲೂ ಹೇಳುದು. ಸಹಾಯಕ್ಕಾಗಿ ನಾನು ಕೇಳಿದೆ, ಸಹಾಯ ಮಾಡಿ ಅಂತ ನಾನು ಕೇಳಿದೆ. ಸೊ ಐ ವಾಸ್ ಆಸ್ಕಿಂಗ್ ಫಾರ್ ಹೆಲ್ಪ್. ಸಿ, ಆಸ್ಕಿಂಗ್ ಯೂಸ್ ಮಾಡಿದಾಗ ತುಂಬಾ ಸಲ ಫಾರ್ ಅಂತಾರೆ. ಐ ವಾಸ್ ಆಸ್ಕಿಂಗ್ ಫಾರ್ ಮನಿ, ಐ ವಾಸ್ ಆಸ್ಕಿಂಗ್ ಫಾರ್ ಪೆನ್, ಐ ವಾಸ್ ಆಸ್ಕಿಂಗ್ ಫಾರ್ ಬುಕ್ಸ್, ಐ ವಾಸ್ ಆಸ್ಕಿಂಗ್ ಫಾರ್ ಹೆಲ್ಪ್, ಐ ವಾಸ್ ಆಸ್ಕಿಂಗ್ ಫಾರ್ ಡ್ಯಾಶ್. ಓಕೆ, ಆಸ್ಕಿಂಗ್ ಫಾರ್ ಅಂತ ಬಂದಾಗ ಆಲ್ಮೋಸ್ಟ್ ನಿಮಗೆ ಫಾರ್ ಹಾಕಿ ಯೂಸ್ ಮಾಡಬೇಕಾಗುತ್ತೆ. Now, what was I drinking? Same. ಏನು ಚೇಂಜ್ ಮಾಡಿಲ್ಲ, ಜಸ್ಟ್ ನಾನು ವರ್ಬ್ಸ್ ಚೇಂಜ್ ಮಾಡಿದ್ದೀನಿ. ಆಸ್ ಐ ಟೋಲ್ಡ್ ಯು, ನೀವಲ್ಲಿ ನಾನು ನಿಮಗೆ PDF ಅಲ್ಲಿ ಕಳಿಸಿದ್ನಲ್ಲ, ರೆಗ್ಯುಲರ್ ವರ್ಬ್ಸ್, ಇರ್ರೆಗ್ಯುಲರ್ ವರ್ಬ್ಸ್. ಆ ವರ್ಬ್ಸ್ ಅನ್ನ ಎಲ್ಲಾ ಟೆನ್ಸಿಗೂ, ಎಲ್ಲಾ ಕಡೆನೂ ಎಸ್ ಆರ್ ನೋ ಕ್ವೆಶ್ಚನ್ಗೂ, WH ಕ್ವೆಶ್ಚನ್ಗೂ ಎಲ್ಲಾ ಕಡೆನೂ ಹಾಕಿದಾಗ ನೀವು ಒಂದಷ್ಟು ವೊಕ್ಯಾಬ್ಯುಲರಿ ಇಂಪ್ರೂವ್ ಆಗುತ್ತೆ ನಿಮ್ದು. ಆವಾಗ ನಿಮಗೆ ಪ್ರಶ್ನೆಗಳನ್ನು ಕೇಳಲಿಕ್ಕೆ ಈಸಿ ಆಗುತ್ತೆ. ನೀವು ಅದನ್ನ ಜಾಯಿಂಟ್ ಮಾಡ್ಬೇಕು, ಆ ವರ್ಬ್ಗೆ ಎಲ್ಲಾದ್ರೂ ಜಾಯಿಂಟ್ ಮಾಡಬೇಕು. WH ಕ್ವೆಶ್ಚನ್ ಸ್ಟ್ರಕ್ಚರ್ ನೆನ್ಪಿಟ್ಕೋಬೇಕು. ವಾಟ್ ವಾಸ್ ಐ ಡ್ರಿಂಕಿಂಗ್? ನಾನೇನೋ ಕುಡಿತಾ ಇದ್ದೆ. ಅವಾಗ ಏನ್ ಕುಡಿತಾ ಇದ್ದೆ? ವಾಟ್ ವಾಸ್ ಐ ಡ್ರಿಂಕಿಂಗ್? Tea and water. Yeah. I was drinking water. I was drinking tea. I was drinking milk. I was drinking tea. See, ಏನು ಅಂತ ಹೇಳಿದ್ರೆ, ನೀವು ಒಂದು ವರ್ಬ್ ಮೈನ್ ಆಗಿ ವರ್ಬ್ ಆದ್ಮೇಲೆ ವರ್ಬ್ಗೆ ಕನೆಕ್ಟ್ ಆಗುವಂತಹ ವರ್ಡ್ಸ್ ವೊಕ್ಯಾಬ್ಯುಲರಿ. ಐ ವಾಸ್ ಡ್ರಿಂಕಿಂಗ್ ಗೊತ್ತು ನಿಮಗೆ, ಗೊತ್ತಿರಬೇಕು ಒಂದು. ಐ ವಾಸ್ ಡ್ರಿಂಕಿಂಗ್ ವಾಟ್? ಕುಡಿಯೋದು ತುಂಬಾ ಇದಾವೆ, ಏನ್ ಬೇಕಾದ್ರೂ ಕುಡಿಬೋದು. ಐ ವಾಸ್ ಡ್ರಿಂಕಿಂಗ್ ವಾಟರ್, ಐ ವಾಸ್ ಡ್ರಿಂಕಿಂಗ್ ಮಿಲ್ಕ್, ಐ ವಾಸ್ ಡ್ರಿಂಕಿಂಗ್ ಕಾಫಿ, ಐ ವಾಸ್ ಡ್ರಿಂಕಿಂಗ್ ಜ್ಯೂಸ್, ಐ ವಾಸ್ ಡ್ರಿಂಕಿಂಗ್ I was drinking what? I was drinking milk. I was drinking milk. Yeah. I was drinking coffee. Yes, I told that. I was drinking coffee. I was drinking milk. I was drinking water. I was drinking juice. I was drinking apple juice. I was drinking nothing new. Again, apple juice, orange juice. Juice alle apple juice, orange juice. I was drinking cola. I was drinking thumbs up. I was drinking Water. Coke. Or maybe you can say, if you are drinking, if you were drinking alcohol, I was drinking alcohol, or I was drinking beer, I was drinking whiskey, something, anything. Huh? Okay. Yeah? ನಾನು ಏನ್ ಕುಡಿತಾ ಇದ್ದೆ ಅನ್ನೋದ್ರ ಮೇಲೆ ಸಿ ಇಟ್ಸ್ ಸ್ಟಿಲ್ ನಿಮಗೆ ಅದು ನೀವು ಮುಂದೆ ಹೇಳೋದು ಎಕ್ಸ್ಟ್ರಾ, ಬಟ್ ಇಲ್ಲಿ ಕರೆಕ್ಟ್ ಆಗಿ ಹೇಳ್ತೀರಾ. ನೀವು ಮುಂದೆ ಹೇಳೋದು ಎಕ್ಸ್ಟ್ರಾ ಅಷ್ಟೇ, ಅದು ನೀವು ಹೇಳದಿದ್ರೆ ಪರವಾಗಿಲ್ಲ. ಐ ವಾಸ್ ಡ್ರಿಂಕಿಂಗ್ ಸಮಥಿಂಗ್, ನಾನು ಏನೋ ಕುಡಿತಾ ಇದ್ದೆ, ನೆನಪಿಲ್ಲ ಅಂತ ಹೇಳ್ಬೋದು. ಬಟ್ ನೀವು ಇದೇ ವಾಸ್ ಆ ಕಡೆ ಹಾಕ್ಬಿಟ್ಟು ವಾಸ್ ಐ ಡ್ರಿಂಕಿಂಗ್ ವಾಸ್ ಡ್ರಿಂಕಿಂಗ್ ಐ ಅಂತ ಏನಾದ್ರು ಹೇಳಿದ್ರೆ ದಟ್ ಡಸಂಟ್ ಮೇಕ್ ಎನಿ ಸೆನ್ಸ್. ಅಷ್ಟೇ ಇರೋದು ಇದರಲ್ಲಿ. ಓಕೆ, ನೆಕ್ಸ್ಟ್ ಸೇಯಿಂಗ್ ಇದೆಲ್ಲ ಆಯ್ತಲ್ಲ. Now let's see. ಈಗ now comes the real question. Okay, what were you doing? Now I'm going to ask you the question. So what were you doing?
ನಾನು ನಿಮ್ಮ ಹತ್ರ ಕೇಳ್ತಾ ಇರೋದು. ಸೊ ಯು ಹ್ಯಾವ್ ಟು ಆನ್ಸರ್ ದಿಸ್. ವಾಟ್ ವರ್ ಯು ಡೂಯಿಂಗ್? ನಾನು ಇದೇ ಪ್ರಶ್ನೆ ಕೇಳಿದ್ದೀನಿ. ವಾಟ್ ವರ್ ಯು ಡೂಯಿಂಗ್ ಬಿಫೋರ್ ಜಾಯ್ನಿಂಗ್ ದ ಕ್ಲಾಸ್? ಯು ಮೈಟ್ ಹ್ಯಾವ್ ಸೆಡ್ ಐ ವಾಸ್ ವಾಚಿಂಗ್ ಟಿವಿ. ಐ ವಾಸ್ ವಾಚಿಂಗ್ ಟಿವಿ. ನಾನು ಟಿವಿ ನೋಡ್ತಾ ಇದ್ದೆ. ಐ ವಾಸ್ ವರ್ಕಿಂಗ್. Food. ಐ ವಾಸ್ ಕುಕಿಂಗ್ ಫುಡ್. ನಾನು ಅಡಿಗೆ ಮಾಡ್ತಾ ಇದ್ದೆ. ಐ ವಾಸ್ ಕ್ಲೀನಿಂಗ್ ಮೈ ಹೋಮ್. ನಾನು ಮನೆ ಕ್ಲೀನ್ ಮಾಡ್ತಾ ಇದ್ದೆ. ಐ ವಾಸ್ ಲುಕಿಂಗ್ ಆಫ್ಟರ್ ಮೈ ಕಿಡ್ಸ್. ನಾನು ನನ್ನ ಮಕ್ಕಳನ್ನ ನೋಡ್ಕೋತಾ ಇದ್ದೆ. ಆರ್ ಐ ವಾಸ್ ಟಾಕಿಂಗ್ ಟು ಮೈ ಫ್ರೆಂಡ್. ನಾನು ನನ್ನ ಫ್ರೆಂಡ್ ಹತ್ರ ಮಾತಾಡ್ತಾ ಇದ್ದೆ. ಆರ್ ಯು ಕ್ಯಾನ್ ಸೇ ಐ ವಾಸ್ reading, I was writing, I was dancing. See, I was reading, I was writing, I was dancing. Verbs ಅಷ್ಟೇ ನೀವು ಕರೆಕ್ಟ್ ಆಗಿ ನಾನು ಹೇಳಿದ್ನಲ್ಲ, verbs ಕರೆಕ್ಟ್ ಆಗಿ ಮೇಂಟೈನ್ ಮಾಡಬೇಕು. ಓಕೆ, ಅಗೇನ್ ಓಕೆ. ಈಗ ವಾಟ್ ವರ್ ಯು ಡೂಯಿಂಗ್ ಅಂದಾಗ ಒಂದು ವೇಳೆ ನೀವು ಐ ವಾಸ್ ಈಟಿಂಗ್, ರೈಟ್? ಓಕೆ, ಪಾರ್ವತಿ ನೀವು ಹೇಳಿದ್ರಲ್ಲ, ಯು ಸೆಡ್ ದಟ್ ಯು ವರ್ ಈಟಿಂಗ್ ಸಮಥಿಂಗ್, ರೈಟ್? ಸೊ ವಾಟ್ ವರ್ ಯು ಈಟಿಂಗ್? I was eating rice sambar. Okay, I was eating rice and sambar. Really, so just an example. I was eating pizza. Okay, this is just an example. I was eating pizza. Pizza. The correct pronunciation of this is pizza. I was eating pizza. Okay. ನೀವು ಏನೋ ತಿಂತಾ ಇದ್ರಿ, ಹೌದು. Were you drinking something? What were you drinking? Okay. Were you drinking something? Parvati, were you drinking something? No, sir. I was drinking only water. Yeah, that's what I asked. Were you drinking? So what were you drinking? Drinking water. What were you drinking, Parvati? You know, you said you were eating something. So ತಿನ್ಬೇಕಾದ್ರೆ ಏನಾದ್ರು ಕುಡಿತಾ ಇರ್ತೀವಿ, like, you know, maybe water or something else, milk, right? So what were you drinking? I was drinking water. Yeah, I was drinking water. Right. Now, yeah, okay. So what were you cooking? ಈಗ ಯಾರೋ ಕುಕ್ ಅಡಿಗೆ ಮಾಡ್ತಿದ್ದೀವಿ ಅಂತ ಹೇಳಿದ್ರಲ್ವಾ? So what were you cooking? I was cooking rice and sambar. I was cooking rice. I was cooking, you can say, dinner. ಈಗ ಕುಕಿಂಗ್ ಬಂದಾಗ you can say I was cooking dinner, I was cooking lunch, I was cooking breakfast. Or ಏನು ಅಡಿಗೆ ಪದಾರ್ಥ ಏನಿದೆ ಅದನ್ನು ಹೇಳ್ಬೋದು. I was cooking rice, I was cooking upma, I was cooking anything. I was cooking chitrana, I was cooking something. Okay, chapati. Yeah. Now, what were you wearing? Okay, so ಇದು ವೇರಿಂಗ್ ಅಂತ ಹೇಳಿದಾಗ ನೀವು ಏನು ಹಾಕೊಂಡಿದ್ರಿ, ಹಾಕೊಳ್ತಾ ಇದ್ರಿ ಅಂತ. ಓಕೆ, ಸೊ ಇದು ಸ್ವಲ್ಪ ಇದಾಗುತ್ತೆ. ವಾಟ್ ವರ್ ಯು ವೇರಿಂಗ್? ನೀನು ಏನು, ವಾಟ್ ವರ್ ಯು ವೇರಿಂಗ್? ನೀನೇನು ಹಾಕೊಂಡಿದ್ದೆ, ನೀನೇನ್ ಧರಿಸಿದ್ದೆ? ಇಲ್ಲಿ ಅಲ್ಲಿ ಒಂದು ಕನ್ಫ್ಯೂಷನ್ ಇದೆ. ಇಲ್ಲಿ ನಿಮಗೆ ತಾ ಅಂತ ಬರೋದಿಲ್ಲ ನೋಡಿ. ತಾ ಹೌದು ಸರ್, ING ಬರುತ್ತಾ ಅಂತ ಡೌಟ್ ಬಂತು. ING ಬರುತ್ತೆ, ತಾ ಈ ಕನ್ನಡದಲ್ಲಿ ತಾ ಬರಲ್ಲ. ಸಿ ವೇರಿಂಗ್ ಅಂದ್ರೆ ಧರಿಸುತ್ತಾ ಇದ್ದೆ ಅಂತಲ್ಲ. ವಾಟ್ ವರ್ ಯು ವೇರಿಂಗ್? ನೀನೇನು ಧರಿಸ್ಕೊಂಡಿದ್ದೆ? ಸಿ ಧರಿಸ್ಕೊಂಡಿರೋದು, ವಾಟ್ ವರ್ ಯು ವೇರಿಂಗ್ ಇನ್ ಯೆಸ್ಟರ್ಡೇಸ್ ಪಾರ್ಟಿ, ಆರ್ ವಾಟ್ ವರ್ ಯು ವೇರಿಂಗ್ ಅಟ್ ದ ಪಾರ್ಟಿ? ಪಾರ್ಟಿಲಿ ನೀನು ಏನ್ ಹಾಕೊಂಡಿದ್ದೆ? ಸಿ ಪಾರ್ಟಿಲಿ ಏನ್ ಹಾಕೊಂಡಿದ್ದೆ ಅಂತ ಹೇಳಿದ್ರೆ, ಹಾಕೊಂಡಿರುವುದು ಆ ಪಾರ್ಟಿ ಉದ್ದಕ್ಕೂ ಇತ್ತು, ಕಂಟಿನ್ಯೂಸ್ ಆಗಿತ್ತು ಪಾರ್ಟಿ ಉದ್ದಕ್ಕೂ. ಸಿ ನಾವು ಹಾಕೊಳ್ಳೋದನ್ನ ಯು ಕಾಂಟ್ ಕೀಪ್ ಆನ್ ವೇರಿಂಗ್ ಇಟ್ ಫಾರ್ ಅ ಲಾಂಗ್ ಟೈಮ್. ನಾವು ಅಲ್ಲ, ನಾವು ಏನಾದ್ರೂ ಧರಿಸ್ಕೋಬೇಕಾದ್ರೆ ಧರಿಸ್ಕೊಳ್ಳೋಕೆ ಎಷ್ಟೊತ್ತಾಗುತ್ತೆ? ಸ್ವಲ್ಪ ಹೊತ್ತು. ಬಟ್ ಆ ಧರಿಸಿಕೊಳ್ಳುವುದು ಅದನ್ನೇ ನಾವು ಟೈಮಲ್ಲಿ ವಾಟ್ ಆರ್ ಯು ವೇರಿಂಗ್ ಅಂತ ಕೇಳ್ಬೋದು. ವಾಟ್ ಆರ್ ಯು ವೇರಿಂಗ್? ಬಟ್ ಇದನ್ನೇ ನೀವು ಸಿಂಪಲ್ ಪಾಸ್ಟ್, ವಾಟ್ ಡಿಡ್ ಯು ವೇರ್? ನೀನೇನು ನೀನೇನು ಧರಿಸಿದೆ? ವಾಟ್ ಡಿಡ್ ಯು ವೇರ್? ಸೊ ಇದು ವೇರಿಂಗ್ ಅನ್ನೋದು ಮಾತ್ರ ನಾವಿಲ್ಲಿ ING ಬಳಸ್ಕೊಂಡು ಅದರ ಅರ್ಥ ಏನಾಗುತ್ತೆ, ನೀನೇನು ಹಾಕೊಂಡಿದ್ದೆ ಅಂತ ಆಗುತ್ತೆ. ಅದು ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು ಅಷ್ಟೇ. ಓಕೆ, ನೆಕ್ಸ್ಟ್ ಹೇಳಿ, ವಾಟ್ ವರ್ ಯು ಥಿಂಕಿಂಗ್ ಅಬೌಟ್? ವಾಟ್ ವರ್ ಯು ಥಿಂಕಿಂಗ್ ಆದ್ಮೇಲೆ ಅಬೌಟ್ ಸೇರಿಸಿದ್ರೆ ಅದು ಕರೆಕ್ಟ್ ಆಗುತ್ತೆ ಗ್ರಾಮ್ಯಾಟಿಕಲಿ. ಇಲ್ಲಾಂದ್ರೆ ವಾಟ್ ವರ್ ಯು ಥಿಂಕಿಂಗ್ ಸರಿ ಆಗಲ್ಲ. ವಾಟ್ ವರ್ ಯು ಥಿಂಕಿಂಗ್ ಅಬೌಟ್?
ನೀನ್ ಏನ್ ಯೋಚನೆ ಮಾಡ್ತಾ ಇದ್ದೆ ಕನ್ನಡದಲ್ಲಿ ಓಕೆ, ನೀನ್ ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ ಅಂತ ಹೇಳಿದಾಗ ಆ ಯಾವುದರ ಇರೋದು ವಾಟ್ ಎ ಮೀನಿಂಗ್ ಆಗುತ್ತೆ. ಯಾವುದರ, ವಾಟ್ ವರ್ ಯು ಥಿಂಕಿಂಗ್ ಅಬೌಟ್, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಓಕೆ, ಐ ವಾಸ್ ಥಿಂಕಿಂಗ್ ಅಬೌಟ್ ದ ವೆಕೇಶನ್. ಐ ವಾಸ್ ಥಿಂಕಿಂಗ್ ಅಬೌಟ್ ದ ವೆಕೇಶನ್. ವೆಕೇಶನ್ ಅಂದ್ರೆ ರಜೆ, ಹಾಲಿಡೇಸ್. I was thinking about morning breakfast. ಐ ವಾಸ್ ಥಿಂಕಿಂಗ್ ಅಬೌಟ್ ಮಾರ್ನಿಂಗ್ Breakfast. ಬ್ರೇಕ್ಫಾಸ್ಟ್. ಯಾವಾಗ? ಇವಾಗ. ಓಕೆ, ಮಾರ್ನಿಂಗ್ ಬ್ರೇಕ್ಫಾಸ್ಟ್. Actually. ಎಸ್, ಐ ವಾಸ್ ಥಿಂಕಿಂಗ್ ಅಬೌಟ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್. ಯಾವ ರಾತ್ರಿ ಊಟ ಆದ್ಮೇಲೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಏನ್ ಮಾಡೋದು ಅಂತ ತಲೆ ಕೆಡಿಸ್ಕೊಂಡಿರ್ತೀವಿ. ರೈಟ್, ಐ ವಾಸ್ ಥಿಂಕಿಂಗ್, ವಾಟ್ ವರ್ ಯು ಥಿಂಕಿಂಗ್? ವಾಟ್ ವರ್ ಯು ಥಿಂಕಿಂಗ್ ಅಬೌಟ್? ಐ ವಾಸ್ ಥಿಂಕಿಂಗ್ ಅಬೌಟ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್.